ಮುಂಗಾರು ಆರಂಭವಾಗಿ ತಿಂಗಳು ಸಮೀಪಿಸಿದ್ರೂ ಸಹ ಈವರೆಗೂ ಮುಂಗಾರು ಮಳೆ ವರುಣದೇವ ಕೃಪೆ ತೋರಿಲ್ಲ. ಹೀಗಾಗಿ ಕಲಬುರಗಿ ಭಾಗದ ರೈತರು ಹಾಗೂ ಜನರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸುತ್ತಿರುವುದು. ಅದಷ್ಟೇ ಅಲ್ಲ, ಕಲಬುರಗಿಯ ಪವಿತ್ರ ಕ್ಷೇತ್ರವಾದಂತಹ ಗಣಗಾಪುರ ದತ್ತಾತ್ರೇಯ ದೇವಸ್ಥಾನದ ಭಕ್ತರಿಗೂ ಕೂಡ ಈ ಎಫೆಕ್ಟ್ ತಟ್ಟಿರುವಂಥದ್ದು. ನಾನು ಸದ್ಯ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸಂಗಮ ಕ್ಷೇತ್ರದಲ್ಲಿದ್ದೇನೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಏನು ಇದು ಭೀಮಾ ನದಿ. ಈ ಭೀಮಾ ನದಿ ಪೂರಾ ಸಂಪೂರ್ಣವಾಗಿ ತುಂಬಿ ಹರಿಯುತ್ತು ಅಂತ ಭೀಮೆ ಇದೀಗ ಸಂಪೂರ್ಣವಾಗಿ ಬತ್ತಿ ಹೋಗಿರುವಂಥ ಅಲ್ಲಲ್ಲಿ ಸ್ವಲ್ಪ ಮಟ್ಟದ ಪ್ರಮಾಣದ ನೀರು ಮಾತ್ರ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕಂದರೆ ಮಹಾರಾಷ್ಟ್ರದಿಂದ ಇನ್ನೂವರೆಗೂ ಕೂಡ ನೀರು ಬಿಟ್ಟಿಲ್ಲ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಮುಂಗಾರು ಮಳೆ ಬಾರದ ಹಿನ್ನೆಲೆ ಭೀಮೆ ಸಂಪೂರ್ಣವಾಗಿ ಬರಿದಾಗಿರುವಂಥದ್ದು, ಸಂಪೂರ್ಣವಾಗಿ ಬತ್ತಿ ಹೋಗಿರುವಂಥದ್ದು. ಏನು ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು. ಭಕ್ತರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ, ಅಂದರೆ ಮಹಾರಾಷ್ಟ್ರ, ಆಂಧ್ರ ಸೇರಿದಂತೆ ಕರ್ನಾಟಕದ ನಾನಾ ಜಿಲ್ಲೆಗಳಿಂದಲೂ ಕೂಡ ಇಲ್ಲಿಗೆ ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಆಗಮಿಸ್ತಾರೆ. ಈ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಪುಣ್ಯ ತಲುಪುತ್ತೆ, ಅದು ಮಾಡಿದ ಪಾಪ ನಾಶವಾಗುತ್ತೆ ಅನ್ನುವಂತಹ ನಂಬಿಕೆ ಇಲ್ಲಿನ ಭಕ್ತರದ್ದು. ಆದರೆ ಪುಣ್ಯ ಸ್ನಾನ ಮಾಡೋದಕ್ಕೂ ಕೂಡ ನೀರಿಲ್ಲದಂತಹ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿರುವಂಥದ್ದು. ಹೀಗಾಗಿ ಭಕ್ತರಿಗೂ ಕೂಡ ಈ ಎಫೆಕ್ಟ್, ಅಂದರೆ ಭೀಮಾ ನದಿ ಬರದ ಎಫೆಕ್ಟ್ ಭಕ್ತರಿಗೂ ಕೂಡ ತಟ್ಟಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ರೈತರು ನೀರಿಲ್ಲದೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ, ಇನ್ನೊಂದು ಕಡೆ ಕುಡಿಯಲು ಕೂಡ ನೀರಿಲ್ಲದೆ ಭೀಮಾ ನದಿ ಪಾತ್ರದ ಜನ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಇದೀಗ ಭಕ್ತರಿಗೂ ಕೂಡ ಈ ಎಫೆಕ್ಟ್ ತಟ್ಟಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು. ಭಕ್ತರು ಪುಣ್ಯ ಸ್ನಾನವನ್ನು ಮಾಡಿದಷ್ಟೇ ಅಲ್ಲ, ಈ ಭೀಮಾ ನದಿ ನೀರನ್ನು, ಪವಿತ್ರ ನೀರನ್ನು ತೆಗೆದುಕೊಂಡು ಕೂಡ ಹೋಗುವಂಥದ್ದು ಇಲ್ಲಿನ ಪ್ರತೀತಿಯಾಗಿರುವಂಥದ್ದು. ಏನು ಭೀಮಾ ನದಿ ನೀರು ತುಂಬ ಪವಿತ್ರವಾಗಿರುತ್ತೆ ಅನ್ನುವಂಥ ಇಲ್ಲಿನ ಭಕ್ತರ ನಂಬಿಕೆ ಆಗಿರುವಂಥದ್ದು. ನಾನು ಭಕ್ತರೊಂದಿಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಿ? ಈಗ ಪುಣ್ಯ ಸ್ನಾನ ಮಾಡಿದ್ದೀರಿ, ಈಗ ಭೀಮಾ ನದಿಯಲ್ಲಿ ನೀರಿಲ್ಲ, ಏನು ಹೇಳ್ತೀರಾ? ಹೌದು, ತುಂಬ ಸಮಸ್ಯೆ ಆಗ್ತಾಯಿದೆ. ನೀರಿಲ್ಲ. ಒಂದು ಸ್ವಲ್ಪ ನೀರು ಬಿಟ್ಟರೆ ಚೆನ್ನಾಗಿರುತ್ತೆ. ಇಲ್ಲಿ ಭಕ್ತರಿಗೂ ಚೆನ್ನಾಗಿರುತ್ತೆ, ಹಾಗೂ ಇಲ್ಲಿಂದ ರೈತರಿಗೂ ಒಂದು ಸ್ವಲ್ಪ ಒಳ್ಳೆಯದಾಗುತ್ತೆ. ನೀರು ಬಿಡಬೇಕಂತ ಮೇಲಿನ ಅಧಿಕಾರಿಗಳು ತಿಳಿಸ್ತೀನಿ. ಈಗ ಇದು ಗಣಗಾಪುರ ದತ್ತಾತ್ರೇಯ ದೇವಸ್ಥಾನ ಅಂದರೆ ಇಡೀ ರಾಜ್ಯಕ್ಕೆ ಪ್ರಸಿದ್ಧವಾದಂಥ ಧಾರ್ಮಿಕ ಕ್ಷೇತ್ರ. ಇಲ್ಲಿ ಬೇರೆ ರಾಜ್ಯಗಳಿಂದ ಭಕ್ತರು ಬರ್ತಾರೆ. ಈಗ ಲಕ್ಷಾಂತರ ಭಕ್ತರು ಬರುವಂಥ ದೇವಸ್ಥಾನದಲ್ಲಿ ಪುಣ್ಯ ಸ್ನಾನಕ್ಕೂ ನೀರಿಲ್ಲ. ಹೌದು, ಅಂದರೆ ಇದು ಇಲ್ಲಿ ಸ್ನಾನ ಮಾಡಿದ್ರೇ ಒಂದು ಪಾಪಗಳೆಲ್ಲ ಕಳೆದು ಹೋಗುತ್ತೆ ಅಂತ ಹೇಳಿದಂಥ ಇದು ಪುಣ್ಯ ಕ್ಷೇತ್ರ ಇದು. ಅದಕ್ಕೆ ಇಲ್ಲಿ ನೀರಿನ ಸಮಸ್ಯೆ ಭಾಳ ಇದೆ. ಈ ವರ್ಷ ಮಳೆನೂ ಮುಂಗಾರೂ ಇಲ್ಲ, ಅದು ಮತ್ತು ಮೇಲಿನ ನೀರನ್ನು ಬಿಡ್ತಾ ಇಲ್ಲ. ಒಂದು ಸ್ವಲ್ಪ ನೀರಿದ್ದರೆ ಇಲ್ಲಿರೋ ರೈತರಿಗೂ ಹಾಗೂ ಭಕ್ತರಿಗೂ, ಅಲ್ಲಿ ತೆಲಂಗಾಣ, ಮಹಾರಾಷ್ಟ್ರ, ನಮ್ಮದು ಕರ್ನಾಟಕ ಎಲ್ಲ ಆ ಕಡೆ ಈ ಕಡೆ ಬರೋದಂಥ ಭಕ್ತಾದಿಗಳು ಒಂದು ಸ್ವಲ್ಪ ಒಳ್ಳೆಯದಾಗುತ್ತೆ ನೀರಿದ್ದರೆ. ಸ್ನಾನ ಮಾಡೋಕ್ಕೆ ನೀರಿಲ್ಲ, ತುಂಬ ಮತ್ತೊಂದು ಬತ್ತೋಗಿದೆ, ಹೊಳೆಯಲ್ಲ. ಈಗ ಮಹಾರಾಷ್ಟ್ರದಿಂದ ಪ್ರತಿ ಬಾರಿ ನೀರು ಬಿಡಲಾಗುತ್ತೆ. ಅತಿ ಹೆಚ್ಚಿನ ಮಳೆ ಬಂದರೆ ಮಾತ್ರ ಅವ್ರು ನೀರು ಬಿಡೋದು. ಈ ಬಾರಿ ನೀರು ಪರಿಸ್ಥಿತಿ ಈ ರೀತಿ ಇದ್ದರೂ ಕೂಡ ನೀರು ಬಿಡ್ತಾ ಇಲ್ಲ ಅನ್ನುವಂಥದ್ದು. ಈಗ ಇದು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? बड़ा समस्या लगता है सर। हिंदी में बोल सकता हूँ। अभी हम लोग हैदराबाद से आए हुए हैं दर्शन करने के लिए और स्नान करने के लिए। यहाँ पे पानी नहीं रहने की वजह से बहुत मुश्किल हो गया है हमें, और पूरा बहुत वहाँ तक जाके हम लोग स्नान करके आ गए। अभी दर्शन करने के लिए जाना है। ಪ್ರತಿ ಬಾರಿ ನೀವು ಬರ್ತೀರಿ, ಆವಾಗ ನೀರು ಇರ್ತಿತ್ತು, ಈ ಬಾರಿ ನೀರಿಲ್ಲ. ಭಾಳ ಇರುತ್ತೆ, बहुत पानी रहता था। हम तो लास्ट टाइम आए थे, हम यहाँ तक पानी था। अभी तो बहुत अंदर गया हुआ है। ಒಟ್ಟಿನಲ್ಲಿ ಭೀಮಾ ನದಿ ಬತ್ತಿದೆ, ಪುಣ್ಯ ಸ್ನಾನಕ್ಕೂ ನೀರಿಲ್ಲ. यस बराबर है आपका। ಈಗ ಏನಂತೀರ? ಈಗ ಸರ್ಕಾರ अभी जल्दी से जल्दी इसके ऊपर सोचना चाहिए। जल्दी से पानी छोड़े तो भक्त को लोगों को अच्छा रहेगा, और खेती स्नान कर सकते वगैरह। ಇದಿಷ್ಟು ಭಕ್ತರ ಮಾತಾಗಿರುವಂಥದ್ದು. ಏನೋ ಭೀಮಾ ನದಿ ಬತ್ತಿ ಹೋಗಿದ್ದರಿಂದ ಪುಣ್ಯ ಸ್ನಾನಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಹೀಗಾಗಿ ಸರ್ಕಾರ ಈ ಕುರಿತು ಗಮನ ಹರಿಸಬೇಕು. ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಮಾತುಕತೆ ಆಡಿ ಕೂಡಲೇ ಉಜ್ನಿ ಜಲಾಶಯದಿಂದ ನೀರನ್ನು ಬಿಡುಗಡೆ ಮಾಡಬೇಕು ಎನ್ನುವಂಥ ಆಗ್ರಹವನ್ನು ಭಕ್ತರು ಹಾಗೂ ರೈತರು ಮಾಡ್ತಿರುವಂಥದ್ದು. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.